ಹಳ್ಳಿಯಿಂದ ದಿಲ್ಲಿವರೆಗೂ ಕೂಡ ಪಳಾರ್ ಗಿಲ್ಲಿದೆ ಹಾವಳಿ. ಡಮಾಲ್ ಡಿಮೇಲ್ ಡಕ್ಕ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಗೆಲ್ಲೋದು ಪಕ್ಕ ಅಂತಿದ್ದಾರೆ. ಹೌದು, ಹಳ್ಳಿಯಿಂದ ದಿಲ್ಲಿವರೆಗೂ ಕೂಡ ಪಳಾರ್ ಗಿಲ್ಲಿದೆ ಹಾವಳಿಯಾಗಿದೆ. ಬಿಗ್ ಬಾಸ್ನ ಗಿಲ್ಲಿ ಗೆಲ್ಲಬೇಕು ಅನ್ನೋ ನಿರೀಕ್ಷೆ ಇದೆ. ಡಮಾಲ್ ಡಿಮೇಲ್ ಡಕ್ಕ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಗೆಲ್ಲೋದು ಪಕ್ಕ ಅಂತಿದ್ದಾವೆ. ಗಿಲ್ಲಿನೇ ಬಿಗ್ ಬಾಸ್ ಗೆಲ್ಲಬೇಕು ಅಂತ ಅಭಿಮಾನಿಗಳು ನಿರೀಕ್ಷೆ ಇಟ್ಕೊಂಡು ಕೂತಿದ್ದಾರೆ. ವೋಟಿಂಗ್ ಲೆಕ್ಕ ಹಾಕಿದ್ರೆ ಪಕ್ಕಾ ಗಿಲ್ಲಿನೇ ಗೆಲ್ಲೋದು ಅಂತಿವೆ ಸರ್ವೆಗಳು ಕೂಡ. ನಮ್ಮ ಎಲ್ಲ ಓಟ್ಗಳು ಕಲಾಕಾರ್ ಗಿಲ್ಲಿಗೆ ಹಾಕಿದ್ದೀವಿ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ. ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟನ ಎದುರು ಎಲ್ರೂ ಡಮ್ಮಿನೇ. ಮೊದಲಿನಿಂದಲೂ ಕೂಡ ಗಿಲ್ಲಿಯಿಂದ ಒಳ್ಳೆ ಮನರಂಜನೆ ಸಿಗ್ತಿದೆ. ಗಿಲ್ಲಿಯಿಂದಾಗಿ ಹೆಚ್ಚಿನ ಜನ ಬಿಗ್ ಬಾಸ್ ನೋಡ್ತಿದ್ದಾರೆ. ಬಿಗ್ ಬಾಸ್ ನೋಡ್ತಿರೋದೇ ಗಿಲ್ಲಿಯಿಂದ. ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾನೆ, ಗಿಲ್ಲಿನೇ ಗೆಲ್ಬೇಕು. ನಮ್ಮಲ್ಲಿ ತುಂಬಾ ಜನರು ಬಿಗ್ ಬಾಸ್ ಅನ್ನ ನೋಡ್ತಿರೋದೇ ಗಿಲ್ಲಿ ಕಾರಣಗೋಸ್ಕರ. ಹಳ್ಳಿಗಳಂತೂ ಬಿಗ್ ಬಾಸ್ ಅನ್ನ ನೋಡ್ತಿರೋದೇ ಗಿಲ್ಲಿ ಮನರಂಜನೆಗೋಸ್ಕರ. ಗಿಲ್ಲಿ ಬರ್ತಾನೆ, ನಮ್ಮನ್ನು ನಗಿಸ್ತಾನೆ ಅಂತ ಹಳ್ಳಿಗಳಲ್ಲಿ ಗಿಲ್ಲಿಗೋಸ್ಕರನೇ ಬಿಗ್ ಬಾಸ್ ಅನ್ನ ನೋಡೋ ಹಂಗಾಗಿದೆ. ಬಿಗ್ ಬಾಸ್ ನೋಡ್ತಿರೋದೇ ಗಿಲ್ಲಿಗೋಸ್ಕರ ಅಂದಾಗ ಗಿಲ್ಲಿನೇ ಗೆಲ್ಬೇಕು. ಕಲಾಕಾರ್ ಗಿಲ್ಲಿಗೆ ನಾವು ವೋಟ್ ಹಾಕಿದೀವಿ, ಅವನೇ ಗೆಲ್ಬೇಕು. ಗಿಲ್ಲಿ ಮುಂದೆ ಬಿಗ್ ಬಾಸ್ ನಲ್ಲಿರೋರು ಎಲ್ಲರೂ ಡಮ್ಮಿ ಅಂತ ಅಭಿಮಾನಿಗಳೇ ಹೇಳ್ತಿದ್ದಾರೆ. ಗಲ್ಲಿಗಳಲ್ಲಿರ್ಬೋದು, ಹಳ್ಳಿಗಳಲ್ಲಿರ್ಬೋದು ಗಿಲ್ಲಿ ನಟನ ಹವಾ ಜೋರಾಗಿದೆ. ಗಿಲ್ಲಿ ಬಿಗ್ ಬಾಸ್ ಗೆದ್ದು ಬರ್ಲಿ ಅಂತ ಎಲ್ಲಾ ಕಡೆ ವಿಶ್ ಮಾಡ್ತಿದ್ದಾರೆ. ಅಭಿಮಾನಿಗಳು ವೋಟ್ ಮಾಡ್ತಿದ್ದಾರೆ. ಗಿಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾನೆ, ಅವನೇ ಗೆಲ್ಬೇಕು. ಇನ್ನು ಗಿಲ್ಲಿ ಮುಂದಿರುವಂತಹ ಬೇರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಡಮ್ಮಿನೇ ಅಂತ ಅಭಿಮಾನಿಗಳು ಹೇಳ್ತಿರುವಂಥದ್ದು. ಸಾಕು ಬಿಗ್ ಬಾಸ್ ಅಲ್ಲಿ ನಾವು ಡೈಲಿ ನೋಡ್ತೀವಿ. ಬಿಗ್ ಬಾಸ್ ನಮ್ಮನೇಲಂತೂ ಫುಲ್ ಫ್ಯಾನ್. ಎಲ್ರು ಗಿಲ್ಲಿಗೆ ಫ್ಯಾನ್, ಗಿಲ್ಲಿನೇ ವಿನ್ ಆಗೋದು ಅಂತ ಎಲ್ಲರೂ ಹೋಪ್ಸ್ ಇಟ್ಕೊಂಡಿದೀವಿ. ನೋಡೋಣ. ಈಗ ಗಿಲ್ಲಿನ ಯೂಸ್ ಮಾಡ್ಕೊಂಡು ಸಾಕಷ್ಟು ಜನ ಫಿನಾಲೆಗೆ ಬಂದ್ರು ಅಂತ ಹೇಳ್ತಾರೆ. ಈಗ ಕಾವ್ಯ ಆಗಿರ್ಬೋದು, ಲಾಸ್ಟ್ ಅಲ್ಲಿ ಅವ್ರಿಗೆ ಲಾಸ್ಟ್ ವೀಕ್ ಅಲ್ಲಿ ತುಂಬಾ ಒಬ್ರು ಡಬಲ್ ಗೇಮ್ ತರ ಆಡಿದ್ರು. ಆಮೇಲೆ ಅಶ್ವಿನಿ ಅವರು ಸ್ಟಾರ್ಟಿಂಗ್ ಎಲ್ಲ ಜಗಳ ಮಾಡ್ಬಿಟ್ಟು ಇವಾಗ ಚೆನ್ನಾಗಿದ್ದಾರೆ. ಸೊ ಅದನ್ನೆಲ್ಲ ನೋಡಿದ್ರೆ ಏನ್ ಹೇಳಕ್ ಅಂದ್ರೆ ಫೈನಲ್ ಅಲ್ವಾ, ಎಲ್ಲಾರು ಒಂದಾಗಿದ್ರೆ ಅಂತ ಅನ್ಕೋಬಹುದು. ಅವರಿಂದ ಬಂದ್ರು ಇವರಿಂದ ಬಂದ್ರು ಅದೆಲ್ಲ ಏನು ಆಡಿಯನ್ಸ್ ಡಿಸೈಡ್ ಮಾಡಕ್ ಆಗಲ್ಲ. ಅಲ್ಲಿ ಒಳಗಡೆ ಸಿಚುಯೇಷನ್ ಪ್ರಕಾರ ಎಲ್ಲಾರು ಆಟ ಆಡಿರ್ತಾರೆ. ನಾವ್ ಅನ್ಕೊಂಡಿದ್ವಿ ಗಿಲ್ಲಿನೇ ಗೆಲ್ಲೋದು. ಅವ್ರ ಗೆದ್ರೆ ಖುಷಿ, ಎಲ್ಲಾರು ಸಂಭ್ರಮ ಮಾಡ್ತಾರೆ. ಅವ್ರ ಫ್ರೆಂಡ್ಸ್ ಫ್ಯಾನ್ಸ್ ಎಲ್ಲ ಹೇಳ್ತಾ ಇದ್ರು ರಾಣಿ ಹೋಗ್ತಾ ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ಫ್ಯಾನ್ಸ್ ಆಲ್ರೆಡಿ ಗೆಲ್ಸಿದಾರಲ್ವಾ. ಬಟ್ ಬಿಗ್ ಬಾಸ್ ಅಲ್ಲಿ ಗೆದ್ದಿಲ್ಲ ಅಂದ್ರೆ ನಾವು ಬಿಗ್ ಬಾಸ್ ನ ನೋಡಲ್ಲ ಅಂತ ಹೇಳ್ತಾ ಇದ್ರು ಫ್ಯಾನ್ಸ್ ಎಲ್ಲ. ನೀವೇನ್ ಹೇಳ್ತೀರಾ? ನಮ್ಗೆ ಓಟ್ ಅವರೇ ಓಟ ನಾವು ಎಲ್ಲಾರಿಗೆ ಗೆಲ್ಲಿ. ನಮ್ಮೂರ್ ಪಕ್ಕದವರು, ಅವರು ನಮ್ಮೂರ್ ಪಕ್ಕನೇ ದರ್ಪುರ, ನಮ್ಮೂರ ಪಕ್ಕವರು. ಅವರು ಬರ್ಬೇಕು. ಇವ್ರು ಒಳ್ಳೆ ಎಲ್ಲ ರಾಜಕೀಯ ಮಾತಾಡ ಒಳೊಳಗೆ, ಅದು ತಪ್ಪದು. ಅವರೇ ಬರ್ಬೇಕು. ಇಲ್ಲಿ ಯಾರು ಮಾತಾಡ್ತಾರ, ಯಾರು ಬೆಲೆ ಹಾಕ್ಬೇಕು. ಗೊತ್ತಾಯ್ತು. ಆಟ ಆಯ್ತು. ಅವ್ರು ಹೇಳಿದ್ರು ಇನ್ ಕೇಸ್ ಗಿಲ್ಲಿ ನೀವ್ ಹೇಳಿದ್ರಲ್ಲ ರಾಜಕೀಯ ಆಯ್ತು, ಗಿಲ್ಲಿ ಗೆದ್ದಿಲ್ಲ ಅಂತ ಹೇಳಿದ್ರೆ ನಾವು ಬಿಗ್ ಬಾಸ್ ನ ನೋಡಲ್ಲ, ಬಿಗ್ ಬಾಸ್ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರು. ನೀವೇನ್ ಹೇಳ್ತೀರಾ? ಅದು ನೋಡ್ಬೇಕು ಅವ್ರೇನ್ ಮಾಡ್ತಾರೆ. ನೆಕ್ಸ್ಟ್ ಮಾತ್ರ ಗಿಲ್ಲಿ ಬರ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಅಂತೂ ಇನ್ನು ಹಳ್ಳಿ ಸೈಡ್ ಯಾರು ನೋಡಲ್ಲ ಮೇಡಮ್. ಗಿಲ್ಲಿ ಬರ್ಬೋದು. ಬಂದಿಲ್ಲ ಅಂದ್ರೆ ರಾಜಕೀಯ, ಅವ್ರು ಬಂದಿಲ್ಲ ಅಂದ್ರೆ ರಾಜಕೀಯ, ಪಕ್ಕಾ ರಾಜಕೀಯ ಅದು. ನಮ್ಗೆ ಓಟ್ ಅವರೇ ಓಟ್ ಗಿಲ್ಲಿ. ಯಾಕೆ ಓಟ್ ಹಾಕ್ತಿದೀವಿ? ನೀವು ಒಬ್ರು ಓಟ್ ಹಾಕಿದ್ರೆ ಎಲ್ಲ ಹಾಕಿರ್ತಾರಂತ ನಮ್ಗೆ. ಇನ್ ಕೇಸ್ ಗೆದ್ದಿಲ್ಲ ಅಂದ್ರೆ ಗೆದ್ದೇ ಗೆಲ್ತಾರೆ. ಯಾರು ಗೆಲ್ಬಹುದು? ಗಿಲ್ಲಿನೇ ಗೆಲ್ತಾರೆ. ಕೆಲವರು ಹೇಳ್ತಿದ್ರೆ ಅಶ್ವಿನಿ ಅವ್ರು ಗೆಲ್ತಾರೆ ಅಂತ ಹೇಳ್ಬಿಟ್ಟು, ಇಲ್ಲ ರಕ್ಷಿತಾ ಅವರು ಗೆಲ್ಬಹುದು ಅಂತ. ಆದ್ರೆ ರೂಮರ್ಸ್ ಅಷ್ಟೇ. ಗಿಲ್ಲಿನೇ ಗೆಲ್ಲ. ಯಾಕೆ ಇಷ್ಟ ಗಿಲ್ಲಿ ಅಂತ ಹೇಳಿದ್ರೆ ಅವನ್ ಕಂಟೆಂಟ್ ಇರುತ್ತೆ. ಅದಕ್ಕೆ ಕಂಟೆಂಟು, ಅವನ್ ಆಕ್ಟಿಂಗ್, ಅವನ್ ರಿಯಲ್ ಲೈಫ್ ಅಲ್ಲಿ ಹೆಂಗಿರ್ತಾನೆ ಹಂಗಿರ್ತಾನೆ. ಗಿಲ್ಲಿ ಯಾವಾಗ್ಲೂ ದೊಡ್ಡಕ ದೋಸೆ ಕೂಡ ಆ ಸಾಂಗ್ ಹೇಳ್ತಿರ್ತಾರೆ. ಆಮೇಲೆ ಡಮ ಗಿಲ್ಲಿ ಗೆಲ್ಲೋದ್ ಪಕ್ಕ. ಸೊ ನಿಮ್ಗೆ ಯಾವ್ದು ಇಷ್ಟ ಅವ್ರು ಹೇಳೋ ಇದು ಕಂಟೆಂಟ್ ಅಂತ ಹೇಳಿದ್ರೆ? ಇವಾಗ ಬಿಟ್ಟಿದಾರ ಅದು. ಜನ ಇಟ್ಕೊಂಡು ಕಟಾಯಿಸ್ಬೇಡಲ್ಲ, ಒಂಟಿಯಾಗಿ ಲಡಾಯಿಸ್ಬೇಕು. ಅದೇ ಮತ್ತೊಮ್ಮೆ ಜನ ಇಟ್ಕೊಂಡು ಕಟಾಯಿಸೋದಲ್ಲ, ಒಂಟಿಯಾಗಿ ಲಡಾಯಿಸ್ಬೇಕು. ಸೂಪರ್, ಥ್ಯಾಂಕ್ ಯು. ಹೇಳ್ತಾರೆ ನಂಗೆ ಕಂಡ್ರೆ ಇಷ್ಟ.
ಯಾಕೆ ಗೆಲ್ಬೇಕು ಗಿಲ್ಲಿ? ಏನ್ ಇಷ್ಟ ಗಿಲ್ಲಿದು? ಕಾಮಿಡಿ ಮಾಡ್ತಾರೆ ಗಿಲ್ಲಿದು ಡೈಲಾಗ್ಸ್ ಯಾವ್ದಾದ್ರು ಫೇವ್ರೇಟ್? ಈಗ ಡಮಾಲ್ ಡಿಮೇಲ್ ಅಂತ ಹೇಳ್ತಾರೆ, ಆಮೇಲೆ ದೊಡ್ಡವ ಮಕ್ಳು ಬಾಯಲ್ಲೆಲ್ಲ ಕೇಳ್ತಾ ಇರುತ್ತೆ ಸಾಂಗ್ಸ್ ಎಲ್ಲ. ನಿಮ್ಗೆ ಯಾವ್ದು ಇಷ್ಟ? ದೊಡ್ಡದವ್ರು ಹೇಳಿ ಒಂದೆರಡು dialogue. ದೊಡ್ಡವ ದಾಸಿ ಕೊಡು ಚಿಕ್ಕವ ಚಿಕ್ಕವ ಚಿಕ್ಕ ಅಷ್ಟೇ.